ಪಪ್ಪ ಮಿಂಚುನ ಕೇಳಿ ಅಂಕಲ್ ಕಿಡ್ನಾಪ್ ಮಾಡಿದ್ರಲ್ಲ, ಹೋಗಿ ನೀವು ಕರ್ಕೊಂಡು ಬಂದ್ರಲ್ಲ, ಆದ್ರೆ ಅವ್ರು ನನಗೂ ಕಿಡ್ನಾಪ್ ಮಾಡಿದ್ರೆ ಅವಾಗ ಏನ್ ಪಪ್ಪ ಮಾಡೋದು? ಹಾಗೆಲ್ಲ ಏನೂ ಆಗಲ್ಲ, ಹೆದರ್ಕೋಬೇಡ. ನೋಡಿ, ಈಗ ಶಕುಂತಲಾಜಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಪೊಲೀಸ್ನವ್ರು ನೋಡ್ಕೋತಾರೆ. ನೀನು ಧೈರ್ಯವಾಗಿರೋ, ಆರಾಮಾಗಿರೋ. ಪಪ್ಪ ಮಿಂಚುನ ಎತ್ಕೊಂಡು ಬೇರೆಯವ್ರು ಕೊಟ್ರಲ್ಲ, ಆ ಥರ ನನ್ನನ್ನು ಕೊಟ್ಬಿಟ್ರೆ ನಾನು ಸ್ಕೂಲ್ಗೆ ಹೋಗೋದು ಹೇಗೆ ಪಪ್ಪ? ಹೌದು ಪಪ್ಪ, ನನಗೂ ಅಷ್ಟೇ. ಸ್ಕೂಲಿಗೆ ಹೋಗೋಕೆ ಭಯ ಆಗ್ತದೆ. ಫಸ್ಟ್ ಆಫ್ ಆಲ್ ನನಗೆ ಮನೆಯಿಂದ ಆಚೆ ಹೋಗೋಕೆ ಭಯ ಆಗ್ತದೆ ಪಪ್ಪ. ಭಯ ಪಟ್ಕೋಬೇಡ ಪುಟ್ಟಿ, ಪಪ್ಪ ನಾನು ಇದೀನಲ್ಲ. ಧೈರ್ಯವಾಗಿರಿ ಇಬ್ರು, ಏನೂ ಆಗಲ್ಲ. ಹೋಗಿ ಆಟ ಆಡ್ಕೊಳ್ಳಿ. ಓಕೆ ಓಕೆ. ಅತ್ತೆ ಹೋಗಿದ್ದಾರಲ್ವಾ, ಜಯದೇವ್ರಿಗೆ ಶಿಕ್ಷೆ ಆಗುತ್ತೆ. ಇನ್ನು ಮುಂದೆ ಯಾವತ್ತೂ ಅವರಿಂದ ನಮ್ಗೆ ಯಾವ ತೊಂದರೆನೂ ಆಗಲ್ಲ. ನೀವು ಯೋಚನೆ ಮಾಡಬೇಡಿ ಪ್ಲೀಸ್. ಯೋಚನೆ ಮಾಡದೆ ಹೇಗಿರಲಿ ಭೂಮಿಕಾ, ಮಕ್ಕಳ ಮಾತುಗಳನ್ನ ಕೇಳಿಸ್ಕೊಂಡ್ರಲ್ವಾ? ರಾತ್ರಿ ಮಲಗೋದಕ್ಕೆ ಭಯ ಪಡ್ತಾ ಇದ್ದಾರೆ, ಸ್ಕೂಲ್ಗೆ ಹೋಗೋದಕ್ಕೆ ಭಯ ಪಡ್ತಾ ಇದ್ದಾರೆ. ಬಾಗಲ್ ಸದ್ದಾದ್ರೆ ಸಾಕು ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಪಾಪ ಮಕ್ಕಳೇನು ತಪ್ಪು ಮಾಡಿದ್ದಾರೆ? ದೊಡ್ಡವ್ರ ಮಧ್ಯದ ದ್ವೇಷಕ್ಕೆ ಆ ಮಕ್ಕಳು ಬೆಲೆ ತರ ಯಾಕಾಗಬೇಕು? ಆ ಜಯದೇವ್ಗೆ ದ್ವೇಷ ಇರೋದು ನನ್ನ ಮೇಲೆ. ನನ್ಗೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಸಹಿಸ್ಕೋತೀನಿ. ಪಾಪ ಏನು ಅರಿದಾರೋ ಮಕ್ಕಳು, ಅವ್ರ ಕಡೆ ಯಾಕೆ ಹೋಗ್ಬೇಕು? ಕುಟ್ತಪ್ಪ ಅಂತ ನಾನು ನೋಡಿದೆ, ತಿನ್ನೋ ಕೇಕಲ್ಲಿ ಬಾಂಬಿಡೋ ಮಟ್ಟಕ್ಕೆ ಹೋಗ್ತಾನಲ್ಲ ಅಂತ ನೆನ್ಸ್ಕೊಂಡು ನನ್ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ನನಗೂ ನಿಮ್ಮಷ್ಟೇ ಕೋಪ ಇದೆ. ಅವ್ರು ಮಾಡಿದ್ದು ಒಂದೊಂದು ನೆನೆಸ್ಕೊಂಡ್ರೆ ರಕ್ತ ಕುದಿಯುತ್ತೆ. ಆದ್ರೆ ಈಗ ನಾವು ಕೋಪಕ್ಕೆ ಬುದ್ಧಿ ಕೊಡಬಾರ್ದು ಗೊತ್ತಮೋರೆ. ಹಾಗೆ ಮಾಡಿದ್ರೆ ನಾವು ಸೋತೋದಂಗೆ ನಮ್ಮ ವ್ಯಕ್ತಿತ್ವನೇ ಹೊಟ್ಟೋಗುತ್ತೆ. ಅದು ಅಲ್ಲದೆ ಪೊಲೀಸವರಿದ್ದಾರೆ, ಕಾನೂನಿದೆ. ಶಾಕುಂತಲಾ ಅತ್ತೆ ನಮ್ಮ ಪರ ನಿಂತಿದ್ದಾರೆ. ಯಾವತ್ತು ಸಿಗದೆ ಇರೋ ನ್ಯಾಯ ಇವತ್ತು ಸಿಗೋ ಹಂತಕ್ಕೆ ಬಂದಿದೆ. ಇಂಥ ಸಮಯದಲ್ಲಿ ನಾವು ದುಡುಕಿ ಏನಾದ್ರೂ ಒಂದು ತಪ್ಪು ನಿರ್ಧಾರ ತಗೊಂಡ್ರೆ ಅದು ಬೇರೆ ತರಾನೇ ಆಗುತ್ತಲ್ವಾ? ನೀವು ಹೇಳೋದು ನನಗೆ ಅರ್ಥ ಆಗುತ್ತೆ ಭೂಮಿಕಾ. ಬಟ್ ಅವ್ನು ನೋಡಿದ್ರೆ ಅವ್ನು ಬದಲಾಗಲ್ಲ ಅಂತ ಗೊತ್ತಾದ್ಮೇಲೆ ಈ ಪೊಲೀಸ್ ಸ್ಟೇಷನ್, ಕಂಪ್ಲೇಂಟು, ಜೈಲು ಇದ್ಯಾವುದು ಕೆಲಸ ಮಾಡಲ್ಲ ಭೂಮಿಕಾ. ಅವ್ನು ಬದುಕಿರಬಾರ್ದು, ಕೊಂದ್ಬಿಡ್ಬೇಕು ಅನ್ಸುತ್ತೆ. ಗೌತಮ್ ಅವರೇ, ನಮ್ ಕೋಪ ಬಂದಿದ್ದಕ್ಕೆ ನಾವು ನಮ್ಮ ಮನ್ಸಿಗೆ ತೋರ್ಸ್ದಂಗ್ ಮಾಡಕ್ ಆಗಲ್ವಲ್ಲ? ಹಾಗೆ ಮಾಡಿದ್ರೆ ಅವ್ರಿಗೂ ನಮಗೂ ಯಾವ ವ್ಯತ್ಯಾಸನೂ ಇರಲ್ಲ. ಶಿಕ್ಷೆ ಆಗ್ಬೇಕು, ಆಗುತ್ತೆ. ಆದ್ರೆ ಅದನ್ನ ನಾವು ಕೊಡಬಾರ್ದು, ಕಾನೂನು ಕೊಡುತ್ತೆ.